ಯಾರು ಹೊಡಿಬೇಕ್ರಿ? ಅವನು ಸ್ವರ್ಗ ಸ್ವರ್ಗ ಅಂದವನಲ್ರಿ ಪಾರ್ಲಿಮೆಂಟ್ ಅಲ್ಲಿ. ನೀವು ದೇವರ ಹೆಸರು ಹೇಳಿದ್ರೆ ಸ್ವರ್ಗಕ್ಕೆ ಐತಿರಲಿಲ್ಲ, ಅವ್ನಿಗೆ ಎಷ್ಟು ಜೊತೆ ಹೊಡಿಬೇಕು? 12 ಜೊತೆ ಆಳು ಎಕರೆ ಹೊಡಿಬೇಕು ಅಂತ ಹೇಳಿದ್ರು 12ನೇ ಶತಮಾನದಲ್ಲಿ. ಇವತ್ತೇನ್ ಮಾಡಬೇಕು ಅಮಿತ್ ಶಾಗೆ? ಎಕರೆಗಳಲ್ಲಿ ಎಕರೆದಲ್ಲಿ ಹೊಡಿಬೇಕು ಅಂತೀರಪ್ಪ, ಎಲ್ಲ ಕಲಿಸ್ತಿದ್ದೀರ ಅಲ್ಲಿಗೆ. ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂತಹ ರಾಜಕೀಯ ಪಕ್ಷದ ಕಚೇರಿಗೆ ಚಪ್ಪಲಿ ಹಾರ ಹಾಕಿ ಆ ಕಚೇರಿಯನ್ನ ಬಂದ್ ಮಾಡಿಸ್ಬೇಕು. ಎರಡನೇದು ಮೋಸ ಅಂತ 2 ಅಕ್ಷರ ಇದೆ. ಮೋಸ ಅಂದ್ರೆ ಏನು? ಮೋಸ ಮೋಸ ಅಂತ ಯಾರಿಗೆ ಹೇಳ್ತೀವಿ ನಾವು? ಮೋ ಅಂದ್ರೆ ಮೋದಿ, ಸಾ ಅಂದ್ರೆ ಅಮಿತ್ ಶಾ. ಇಬ್ಬರಿಗೆ ಏನ್ ಹೇಳ್ಬೇಕು ನಾವು? ಮೋಸ. ಈ ದೇಶ ಯಾರ ಕೈಲಿ ಸಿಕ್ಕಿದೆ? ದೇಶ ಯಾರ ಕೈಲಿದೆ? ದೇಶದಲ್ಲಿ ಏನಾಯ್ತಿದೆ? ಈಗ ನಮಗೇನಾಗಿದೆ? ಮೋಸ. ಮೋ ಅಂದ್ರೆ ಮೋದಿ, ಸಾ ಅಂದ್ರೆ ಅಮಿತ್ ಶಾ. ಈ ಮೋಸದವರು ಇಬ್ರು ದೇಶ ಮಾಡ್ತಾವ್ರೆ, ಇಬ್ರು ದೇಶನ ಕೊಂಡ್ಕೊಳ್ತಾವ್ರೆ. ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ಗೆ ಅವಹೇಳನ ಮಾಡಿದ್ರು ಅಂತ ನಾವೆಲ್ಲ ಬೀದಿಗಿಳಿದ್ಬಿಟ್ಟಿದ್ದೀವಿ. ನಾವು ಬಂದು ಮಾಡಿಬಿಟ್ಟಿದ್ದೀವಿ. ಬಂದ್ ಮಾಡಿದ್ರೆ ಎಷ್ಟು ನಷ್ಟ ಗೊತ್ತಾ? ಬೆಂಗಳೂರು ಬಂದಾದ್ರೆ 44 ಕೋಟಿ ನಷ್ಟ. ಯಾರಿಗೆ ನಷ್ಟ? ಅದು ಅಖಿಲ ಭಾರತ ಬ್ರಾಹ್ಮಣ ಮಹಾಸಭೆಗೆ ನಷ್ಟವಾ? ನಷ್ಟ ಯಾರಿಗೆ? ಬಂದ್ ಮಾಡಿದ್ರೆ ನಷ್ಟ ಯಾರಿಗೆ? ಹೂ ಕಟ್ಟೋರು ಯಾರು? ಚಪ್ಪಲಿ ಹೊಲಿಯಾರ ಯಾರು? ಕೂಲಿ ಮಾಡೋರು ಯಾರು? ಕಾರ್ಯಕರ್ತರು ಯಾರು? ಕೂಲಿ ಕಾರ್ಮಿಕರು ಯಾರು? ಆಟೋ ಚಾಲಕರು ಯಾರು? ಬ್ರಾಹ್ಮಣರ. ಒಂದು ದಿನ ಬಂದ್ ಮಾಡಿದ್ರೆ ಎಷ್ಟು ಕೋಟಿ ನಷ್ಟ ಸರ್ ನಮ್ಗೆ. ನೋಡಿ, ನಮ್ಗೆ ನಷ್ಟನೂ ಮಾಡ್ತಾರೋ. ಬಹಳ ಆಗಳಾಗಿ ನೀವು ನಷ್ಟನೂ ಆಗ್ಬೇಕು. ದಿನಕ್ಕೆ 500 ರೂಪಾಯಿ ಕೂಲಿ ನಷ್ಟ ಅಂದ್ರೆ ಎಷ್ಟಾಯ್ತ್ರಿ? ನಮಗೆ ಮೋಸದ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಅವ್ರು ಬಂಚಪ್ ಥಾಟ್ಸ್ ಪುಸ್ತಕ ಓದಿರ್ಬೇಕು ನೀವು. ಚಿಂತನ ಗಂಗಾ ಅಂತ ಕನ್ನಡಕ್ಕೆ ಮಾಡೋರು. ಯಾರು ಮಾಡಿರೋದು? ಗೋಳ್ವಾಳ್ಕರ್ ಬಂಚಪ್ ಥಾಟ್ಸ್ ಇದೆಯಲ್ಲ, ಅದಕ್ಕೆ ಚಿಂತನ ಗಂಗಾ ಅಂತ ಕನ್ನಡಕ್ಕೆ ಆಗಲ್ಲ. ಅಲ್ಲೇನ್ ಹೇಳ್ತಾನೆ ಅವನು ಅಂದ್ರೆ, ಈ ಶೋಷಿತರು SC ST OBC ಗಳವರೆಲ್ಲ ಭಿಕಾರಿಗಳು, ಇವ್ರನ್ನ 3 ತಿಂಗಳಿಗೊಂದ್ಸಾರಿ ಇವ್ರನ್ನ ಯಾವ್ದಾದ್ರು ವಿಷಯ ಕೊಟ್ಟು ಬೀದಿನ ನಿಂತಿರ್ಬೇಕು, ಇವ್ರು ಹಂಗ್ ಮಾಡ್ಬೇಕು ಅಂತ ಬರೋದವ್ರು. ಈಗ ನಾವೇನ್ ಮಾಡ್ತಿದ್ದೀವಿ? ಎಷ್ಟು ಚೆನ್ನಾಗಿ ಬರೋದ ನೋಡಿ. ಆಗ್ಲೇ ಈ ಅಸ್ಪೃಶ್ಯರನ್ನ, ಈ ಶೋಷಿತ ಸಮುದಾಯದವ್ರನ್ನ ಯಾವ್ದಾದ್ರು ಒಂದು ಕಾರಣ ಹುಡುಕಿ ಇವ್ರದ್ದು ಯಾವಾಗಲೂ ಬೀದಿಲೇ ಇರ್ಬೇಕು. ಧಿಕ್ಕಾರ ಧಿಕ್ಕಾರ. ಯಾರಿಗೆ? ಹಿಂಗೇ ಇರಬೇಕು. ಇದು ಅವರ ಬಂಚಪ್ ಥಾಟ್ಸ್ ಅಲ್ಲಿ ಇದೆ. ಈ ಷಡ್ಯಂತ್ರನ ಅರ್ಥ ಮಾಡ್ಕೊಂಡೇನೆ ಅಂಬೇಡ್ಕರ್ ಅನುಯಾಯಿಗಳಾದ ನಾವು ನಮ್ಮ ಜನರನ್ನ ಪ್ರೊಟೆಸ್ಟ್ ಮಾಡಿಸಿ, ರ್ಯಾಲಿ ಮಾಡಿಸಿ, ಬಂದ್ ಮಾಡಿಸ್ತೇವೆ. ನಾವು ಮಾಡಬೇಕಾಗಿರೋದು ಬಂಧುಗಳೇ, ನವೆಂಬರ್ 26ನೇ ತಾರೀಕು ಗಣರಾಜ್ಯೋತ್ಸವ ಏನ್ ಹೇಳ್ತಾರೆ ಅವರು? ರಿಪಬ್ಲಿಕ್ ಡೇ ಅಂತಾರೆ. ಅಷ್ಟರೊಳಗಡೆ ಅವನೇನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ, ಅದು ಯಾವುದೇ ಪಕ್ಷ ಆಗಿರ್ಬೋದು, ಇನ್ನು ಮುಂದೆ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂತಹ ರಾಜಕೀಯ ಪಕ್ಷದ ಕಚೇರಿಗೆ ಚಪ್ಪಲಿ ಹಾರ ಹಾಕಿ ಆ ಕಚೇರಿಯನ್ನ ಬಂದ್ ಮಾಡಿಸ್ಬೇಕು. ನಾವು ಬರ್ತೀವಿ ನಿಮ್ ಜೊತೆಗೆ. ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಾಗ್ಲಿ, ಅವರ ಕಚೇರಿ ಮುಂದೆ ಜೋಡ್ನಾರ ಹಾಕಿ ನಾವು ಕುತ್ಕೋಬೇಕು. ಅವ್ರ ಕಚೇರಿನೇ ತೆಗಿಬಾರ್ದು. ಇನ್ನು ಮುಂದೆ ಯಾವುದೇ ಪಕ್ಷ ಆಗಿರಲಿ, ಅದು ಕಾಂಗ್ರೆಸ್ ಆಗಲಿ, JDS ಆಗಲಿ, ಈ ಪಕ್ಷಗಳು ಯಾವೇ ಅವು ಯಾರು ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಅವಮಾನ, ಆ ಪಕ್ಷಗಳ ಕಚೇರಿಯನ್ನು ಮುಚ್ಚಿ ಅಲ್ಲಿ ಹೋಗಿ ನಾವು ಇಷ್ಟು ಜನ ಹೋಗ್ಬೇಕಾಗಿಲ್ಲ, ಒಂದು 500 ಜನ ಹೋಗಿ ಕುತ್ಕೊಂಡ್ರೆ ಮುಗದೆ. ಆ ಕಚೇರಿನ ಓಪನ್ ಮಾಡಕ್ ಕೊಡಬಾರ್ದು. ಅವರು ಸಂದೇಶ ಕೊಡ್ಲಿ, ಎಲ್ಲ ಬಂದು ಕೂತ್ಬಿಟ್ಟವ್ರೆ ನಮ್ಮ ಆಫೀಸ್ಗೆ, ನೀವು ಕ್ಷಮೆ ಕೇಳಿ ಅಂತ ನಾವು ಕೊಡ್ಲಿಲ್ಲ ಅಂದ್ರೆ ಅಡಿಗೆ ಮಾಡೋದು ಅಲ್ಲೇ ಉಣ್ಣೋದು. ನಾವೊಂದು 9 ದಿನ ಕೂತಿದ್ವಿ ಅಪ್ಪ. ಪ್ರಜಾವಾಣಿ ಹೆಡ್ಲೈನಲ್ಲಿ ಬಂದ್ಬಿಟ್ಟಿತ್ತು, BJP ಕಚೇರಿನ ಹೋಗಿ ಹೇಳೋದು ಕೂತ್ಕೊಂಡು ತಾಗಿಯಕ್ಕೆ ಬಿಟ್ಟಿಲ್ಲ. ನಾವು ಮೈಸೂರವ್ರು ಬಂದವ್ರಿಲ್ಲ, ಯಾರು ಎಲ್ಲ ಬಂದಿದ್ರು, ತೆಗಿಯಕ್ಕೆ ಬಿಟ್ಟಿಲ್ಲ ಅವ್ರನ್ನ. ಯಾಕೆ ಅಷ್ಟು ತಾಕತ್ತಿಲ್ವಾ? ಅಷ್ಟು ಶಕ್ತಿ ಅಂಬೇಡ್ಕರ್ ಕೊಟ್ಟಿಲ್ವಾ? ಹಾಗಾಗಿ ಈ ನಿರ್ಧಾರ ನಾವು ಮಾಡ್ಬೇಕು. ಇದೇನಾದ್ರೂ ಅವ್ರು ಬಿಡ್ರಿ, ದಲಿತ ಗುಂಪ ಕ್ಯಾಯ್ ಛೋಡೋ,
ये SC लोगों का क्या, उनका हाथ में क्या है, मोहर है क्या, वो बेघर है. ಅವ್ರು ಆಡಿರೋ ಮಾತು, ಈ SC ಭಿಕಾರಿಗಳು ಅವ್ರ ಕೈಲಿ ಏನ್ ಪವರ್ ಆಯ್ತಾ, ಬಿಸಾಕ್ಲಿ ಬೀದಿ ನಿಂತಿರ್ತಾವ ಅಂತ ಹೇಳಿದಾರ ಅವರು. ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತ ಸಮುದಾಯ ಆಗಿ, ಜಾಗೃತ ಸಮುದಾಯ ಆಗಿ ಕನ್ಸ್ಟ್ರಕ್ಟಿವ್ ಪ್ಲಾನ್ ಮಾಡಿಕೊಂಡು ನಾವೆಷ್ಟು ಜನ ಬುದ್ಧಿಜೀವಿಗಳು ಅಂತ ವಿಚಾರವಂತಿದ್ದೀವಿ. ಇವತ್ತೊಂದು ನಾವು ಮಾಡ್ತಾ ಇದ್ದೀವಿ, 23ಕ್ಕೊಂದು, 24ಕ್ಕೊಂದು, 25ಕ್ಕೊಂದು, 26ಕ್ಕೊಂದು. ಹಿಂಗಾದ್ರೆ ಒಗ್ಗಟ್ಟಾದ್ರೆ ಉಳಿತೀರಿ, ವಿಭಜನೆ ಆದ್ರೆ ಸಾಯ್ತೀರಿ ಅನ್ನೋರು ಅಂಬೇಡ್ಕರ್. ಎಲ್ಲಿ ಬಂದು ನಿಂತಿದ್ದೀವಿ? ಒಗ್ಗಟ್ಟಾದ್ರೆ ಉಳಿತೀರಿ, ವಿಭಜನೆ ಅಂದ್ರೆ ಸಾಯ್ತೀರಿ ಅಂತ ಅಂಬೇಡ್ಕರ್. ಇದನ್ನೇ ನಾನು ನಮ್ಮ ಎಲ್ಲಾ ದಲಿತ ಸಂಘಟನೆಯ ಹಿರಿಯ ನಾಯಕರುಗಳು ಕೇಳ್ಕೊಳ್ಳೋದು. ನೀವು 70ರ ದಶಕದಲ್ಲಿ ಎದ್ದು ನಿಂತ್ರಿ, ವಿಧಾನಸೌಧ ನಿಡುತ್ತಿತ್ತು. ಈಗ ನಿಂತ್ಕೊಳಕ್ಕೆ ಮಂಡಿಲಿ ಶಕ್ತಿಯೇ ಇಲ್ವಲ್ಲ, ಇಂಜೆಕ್ಟ್ ಮಾಡ್ಬಿಟ್ಟವ್ರು ಕೃಪಾಪೋಷಿತ ನಾಟಕ ಮಂಡಳಿಗಳು. ಹಾಗಾಗಿ ಇದನ್ನ ಬಿಡಿ. ನಮ್ಗೆ ಕಾಂಗ್ರೆಸ್ ಕಜ್ಜಾಯ ಅಲ್ಲ, ಬಿಜೆಪಿ ಜಿಲೇಬಿ ಅಲ್ಲ, JDS ಲಾಡು ಅಲ್ಲ. ಇವು ಮೂರು ನಮಗೆ ವಿಷ ಹಾಕವೆ, ಇವು ಮೂರು ನಮಗೆ ವಿಷ ಹಾಕವೆ. ಹಾಗಾಗಿ ಪಕ್ಷಗಳನ್ನು ಹೊರತುಪಡಿಸಿ ಸಮುದಾಯದ ಹಿತಾಸಕ್ತಿಗೋಸ್ಕರ ಬದುಕಿದ್ದವರು ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲೂ ತಲೆ ಬಗ್ಗಿಲ್ಲ ಅವರು, ಎಲ್ಲೂ ಅವರು ಬಂದ್ ಮಾಡಿಲ್ಲ. ಅವ್ರದ್ದು ಯಾವ ಸಂಪುಟದಲ್ಲಾದ್ರೂ ಕೇಳಿ ಒಂದು ಸಾರಿ ಬಂದ್ ಮಾಡ್ತಾರೆ. ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ, ದಾಖಲು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಹಾಗಾಗಿ ಇವತ್ತು ದೇವರನ್ನ ಪೂಜಿಸಬೇಕು, ಸ್ವರ್ಗ ಸ್ವರ್ಗ ಅಂತಿದ್ರಲ್ಲ, ನೋಡಿ ಸ್ವರ್ಗ ಅನ್ನೋದಕ್ಕೆ HJ ಖಾಂಡೇಕರ್ ಹೀಗೆ ಸಂವಿಧಾನದ ಸಭೆಯಲ್ಲಿ ಎದ್ದು ಮಾತಾಡ್ತಾರೆ. ಡಾಕ್ಟರ್ HJ ಖಾಂಡೇಕರ್ ಅಂತ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸಂವಿಧಾನದ ಸಭೆಯಲ್ಲಿ ಅಂದ್ರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ದೇಶದಲ್ಲಿ ಒಂದು ಹೊಸದಾದ ಕಾನೂನನ್ನು ಜಾರಿ ಮಾಡ್ತಾ ಇದ್ದೀವಿ. ಆ ಕಾನೂನು ಅಂಬೇಡ್ಕರಿಂದ ರಚಿತ ಆಗಿರೋದ್ರಿಂದ ಅದನ್ನ ಮಹರ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀನಿ. ಇನ್ನೊಂದು ಸಂವಿಧಾನ ಇತ್ತು, ಅಂಬೇಡ್ಕರ್ ಸಂವಿಧಾನಕ್ಕಿಂತ ಹಿಂದೆ ಒಂದು ಸಂವಿಧಾನ ಇತ್ತು, ಅದು ಮನು ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾನೆ. ಈ ಮನು ಕಾನ್ಸ್ಟಿಟ್ಯೂಷನ್ ಈ ದೇಶದ ಹೆಣ್ಣು ಮಕ್ಕಳಾಗಿ ರವ ನರಕಲಿಕ್ಕಿತ್ತು. ಆದ್ರೆ ನನಗೆ ಇವತ್ತು ಹೆಮ್ಮೆ ಅನಿಸ್ತಾ ಇದೆ, ಈ ಮಹರ್ ಕಾನ್ಸ್ಟಿಟ್ಯೂಷನ್ ಇಡೀ ದೇಶವನ್ನ ಸ್ವರ್ಗದಲ್ಲಿ ತಗೊಂಡು ಹೋಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ ಅಂತೇಳಿ ಆ ಪದವನ್ನ HJ ಖಾಂಡೇಕರ್ ಸಂವಿಧಾನ ಸಭೆ ಬಳಸಿದ್ದಾರೆ. ಸ್ವರ್ಗ ತೋರ್ಸೋದು ಯಾವುದು ಯಾವುದು ನಾನು ಹೇಳಿಲ್ಲ. ಅವತ್ತಿನ ಕಾಲಕ್ಕೆ ಖಾಂಡೇಕರ್ ಸಂವಿಧಾನ ಸಭೆಯಲ್ಲಿ ಈ ಅಂಬೇಡ್ಕರ್ ಸಂವಿಧಾನ ಮಹರ್ ಕಾನ್ಸ್ಟಿಟ್ಯೂಷನ್ ಸ್ವರ್ಗದ ಭಾಗವಿದ್ದಾಗಿ ಅಂತ HJ ಖಾಂಡೇಕರ್ ಹೇಳಿದ್ದಾರೆ. ಅದಕ್ಕೆ ಓದ್ಕೋಬೇಕು ಅನ್ನೋದು ನಾವು. ಯಾರು ಒಬ್ರು ಓದಾಗಿಲ್ಲ ಸಂವಿಧಾನದ ಡಿಬೇಟ್ ನ, ಇಲ್ಲಿ ಬಂದು ಧಿಕ್ಕಾರ ಧಿಕ್ಕಾರ ಅಂತ ಯಾರಿಗೆ ಧಿಕ್ಕಾರ? ಅಧಿಕಾರ ಕೊಟ್ಬಿಟ್ಟು ಅವ್ರ ಕೈಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರನ್ನು ಕೊಟ್ಬಿಟ್ಟು ಇಲ್ಲಿ ಧಿಕ್ಕಾರ ಧಿಕ್ಕಾರ ಕೂತ್ಕಡಿ ನೋಡಿ ಬೀದಿ. ಅದಕ್ಕೆ 12ನೇ ಶತಮಾನದಲ್ಲಿ ಈ ಸ್ವರ್ಗದ ಬಗ್ಗೆ ಇನ್ನೊಬ್ಬರು ಮಾತಾಡಿದ್ದಾರೆ. ಅದೇನು ಅಂದ್ರೆ, ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದಲ್ಲಿ ಕತ್ತೆಗಳಾಗಿ ಹುಟ್ಟಿದರು. ಎಷ್ಟು ಜನ ಪೂಜೆ ಮಾಡ್ಬೇಕು? ಕೈ ಎತ್ತಿ ಎತ್ತಿ. ಎಷ್ಟು ಜನ? ಯಾರ್ಯಾರು ಪೂಜೆ ಮಾಡಿದಿರಿ, ಕಲ್ಲು ದೇವರ ಪೂಜೆ ಮಾಡಿ ಕಲಿಯುಗದಲ್ಲಿ ಕತ್ತೆಗಳಾಗಿ ಹುಟ್ಟಿದರು. ಮಣ್ಣ ದೇವರ ಪೂಜೆ ಮಾಡಿ ಮಾನಗೆತ್ತಿ ಹೋದರು. ಒಂದ ದೇವರ ಪೂಜೆ ಮಾಡಿ ವರ್ಷಗೆತ್ತಿ ಹೋದರು. ದೇವರನ್ನ ಪೂಜಿಸಿ ಸ್ವರ್ಗಕ್ಕೆ ಹೋದನೆಂಬುದನ್ನು ಕರೆತಂದು ತಲೆಯನ್ನೇ ಬೋಳಿಸಿ ಕುಂಬಾರ ಗುಂಡೆಯನ ಮನೆ ಕರಿ ಕತ್ತೆ ತಂದು ಮಾದಾರ ಚೆನ್ನೈನ ಮನೆ 12 ಜೊತೆ ಹಳೆ ಎಕ್ಕಡದಲ್ಲಿ ಶುದ್ಧವಾಗಿ ಹೊಡೆಯಲು ಅಂಬಿಗರ ಚೌಡಯ್ಯ. ಈಗ ಎಷ್ಟು ಜೊತೆ ಎಕ್ಕಡ ಹೊಡಿಬೇಕು? ಎಷ್ಟು ಜೊತೆ? ಯಾರಿಗೆ?
ಯಾರು ಹೊಡಿಬೇಕ್ರಿ? ಅವನು ಸ್ವರ್ಗ ಸ್ವರ್ಗ ಅಂದವನಲ್ರಿ ಪಾರ್ಲಿಮೆಂಟ್ ಅಲ್ಲಿ. ನೀವು ದೇವರ ಹೆಸರು ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಿರೋದಿಲ್ಲ. ಅವ್ನಿಗೆ ಎಷ್ಟು ಜೊತೆ ಹೊಡಿಬೇಕು? 12 ಜೊತೆ ಹಳೆ ಎಕರೆ ಹೊಡಿಬೇಕು ಅಂತ ಹೇಳಿದ್ರು 12ನೇ ಶತಮಾನದಲ್ಲಿ. ಹಳೆ ಎಕರ ವಚನದಲ್ಲಿ ಹಂಗೆ ಇದೆ. 12 ಜೊತೆ ಹಳೆ ಎಕರೆಯನ್ನು ಶುದ್ಧವಾಗಿ ಹೊಡೆಯಂತ ಅಂಬಿಗರ ಚೌಡೆ ಆಗ್ತಿದೆ ವಚನ. ಅವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ದೇವರನ್ನ ಪೂಜಿಸಿ ಸ್ವರ್ಗಕ್ಕೆ ಹೋದಿನ ಕರ್ಕೊಂಡು ಬಂದು ತಲೆ ಬೋಳಿಸಿ ಕತ್ತೆ ತಂದು ಎಕ್ಕಡ ನೋಡಿ ಅಂತ ಹೇಳೋರೆ ಅಂದ್ರೆ ಇವತ್ತೇನ್ ಮಾಡಬೇಕು? ಅಮಿತ್ ಶಾಗೆ ಎಕ್ಕಡಗಳಲ್ಲಿ ನೋಡಿ ಎಕ್ಕಡದಲ್ಲಿ ನೋಡಿಬೇಕು ಅಂತೀರಪ್ಪ, ಎಲ್ಲ ಕಳಿಸ್ತಿದ್ದೀರ ಅಲ್ಲಿಗೆ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಎಕ್ಕಡದಲ್ಲಿ ಹೊಡಿದ್ರು ಅಂತ ಹೇಳಿಲ್ಲ, ಗನ್ನು ಹೇಳಿಲ್ಲ, ಈಟಿ ಹೇಳಿಲ್ಲ, ಬರ್ಜಿ ಹೇಳಿಲ್ಲ. ಬಾಬಾ ಸಾಹೇಬರು ಹೊಡಿ ಅಂತ ಹೆಂಗ್ ಹೇಳವ್ರೆ ಅಂದ್ರೆ ಪೊಲೀಸ್ಗೆ ನಿಮ್ಗೆ ರಕ್ಷಣೆ ಕೊಟ್ಟು 4 ಗೋಡೆಗಳ ಮಧ್ಯೆ ಸೀಕ್ರೆಟ್ ಆಗಿ ಹೋಗಿ ಬೆರಳಿಗೆ ಇಂಕ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗ್ಬಿಟ್ಟು ಹಿಂಗೆ ಹೊಡಿರಯ್ಯ ಅವ್ರನ್ನ ಅಂತ ಅಂದ್ರೆ ನೀವು ಬೆರಳಿಗೆ ಇಂಕ ಹಾಕ್ಬಿಟ್ಟು 500,000 ಮಾರ್ಬಿಟ್ಟು ಬಂದು ಇಲ್ಲಿ ಧಿಕ್ಕಾರ ಯಾರಿಗೆ ಧಿಕ್ಕಾರ? ಬೆಳಿಗ್ಗೆಯಿಂದ ಇಲ್ಲಿವರೆಗೂ ತಾವು ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲಾ ಸಂಘಟನೆ ಮುಖ್ಯಸ್ಥರಿಗೆ, ಇದು ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿನೂ ಅಲ್ಲ, ಅಥವಾ ಬಿಜೆಪಿ ಕೃಪಾಪೋಷಿತ ನಾಟಕ ಮಂಡಳಿ ಇದ್ರೂ ಇದ್ದಾರೋ ಗೊತ್ತಿಲ್ಲ, ಅಥವಾ JDS ಕೃಪಾಪೋಷಿತ ನಾಟಕ ಮಂಡಳಿನೂ ಅಲ್ಲ. ಇದು ಯಾವುದೇ ಕೃಪಾಪೋಷಿತ ನಾಟಕ ಮಂಡಳಿ ಅಲ್ಲ. ಇದು ಅಪ್ಪಟ ಅಂಬೇಡ್ಕರ್ ಅವರಿಗೆ ಏನು ಅಂಬೇಡ್ಕರ್ ಅಪ್ಪಟ ಅನುಯಾಯಿಗಳಿದ್ದಾರೆ ಅಂಥ ಒಂದು ಕೃಪಾಪೋಷಿತವಾಗಿರ್ತಕ್ಕಂಥ ಸ್ವಾಭಿಮಾನದ ಸಂವಿಧಾನ ಸಂರಕ್ಷಣೆ ಒಕ್ಕೂಟ, ಸ್ವಾಭಿಮಾನದ ಒಕ್ಕೂಟ ಇದು. ಈಗ ಕೃಪಾಪೋಷಿತ ನಾಟಕ ಮಂಡಳಿಗಳು ಜಾಸ್ತಿ ಆಗಿ ನೀವು ಭಿಕಾರಿಗಳಾಗಿ ಬೀದಿಲಿ ನಿಂತಿರ್ಲಿಕ್ಕೆ ಕಾರಣ ಈ ಕೃಪಾಪೋಷಿತ ನಾಟಕ ಮಂಡಳಿಗಳು. ಬಾಬಾ ಸಾಹೇಬ್ರೆ ನಮ್ಗೆ ಹೈಕಮಾಂಡ್ ಹೊರತು ನಮ್ಗೆ ಸೋನಿಯಾ ಗಾಂಧಿ ಹೈಕಮಾಂಡ್ ಅಲ್ಲ ಅಂತಕ್ಕಂಥದ್ದನ್ನ ಅಪ್ಪಟ ಅಂಬೇಡ್ಕರ್ ಅನುಯಾಯಿಗಳು ಒಪ್ಕೋಬೇಕು. ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೈಕಾನೆ ಹೊರತು ಯಾವನೋ ಎಂತವನು ಅಮಿತ್ ಶಾನು ಎಂತವನು ಅವನಲ್ಲ ಅನ್ನೋದು ಎಲ್ಲಿವರೆಗೆ ಈ ಸಮುದಾಯಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ಭಿಕಾರಿಗಳು. ಈ ಭಿಕಾರಿಗಳು ಬದುಕಲಿಕ್ಕೆ ಯೋಗ್ಯರಲ್ಲ. ಇವರು ನೀಡಂತ ಸಾಯ್ಬೇಕಾಗಿತ್ತು. ಇಷ್ಟು ಗಂಟೆ ಯಾಕಿದ್ದಾರೋ ಗೊತ್ತಿಲ್ಲ ನನಗೆ. ಇವ್ರು ಯಾಕಿದ್ದಾರೋ ಗೊತ್ತಿಲ್ಲ. ಇವ್ರು ಸಾಯ್ಬೇಕಾಗಿತ್ತು. ಬಾಬಾ ಸಾಹೇಬ್ ಹೇಳಿದ್ದಾರೆ, ನಿಮಗೆ ಸ್ವಾಭಿಮಾನ ಮತ್ತು ಘನತೆ ಬದುಕು ಕಟ್ಕೊಳಕ್ಕಾಗಲ್ಲ ಅಂದ್ರೆ ನಿಮ್ ತಾಯಿ ಹೊಟ್ಟೆಲೆ ಸತ್ತೋಗಿ ಅಂತ ಹೇಳಿದ್ದಾರೆ ಅಂಬೇಡ್ಕರ್. ಈ ತಾಯಿ ಹೊಟ್ಟೆಲೆ ಸಾಯ್ಬೇಕಾಗಿತ್ತು. ಇವರು ನತದ್ರಷ್ಟರು ಏನ್ ಮಾಡಿದ್ದಾರೆ, ಎಲ್ಲ ಗುಲಾಮರಾಗಿ ಹೋಗಿ ಪಕ್ಷಗಳಲ್ಲಿ ಜೀತ ಮಾಡ್ಕೊಂಡು ಬಿದ್ದಿದ್ದಾರೆ. ಆದ್ರೆ ಸಂವಿಧಾನ ಸಂರಕ್ಷಣಾ ಒಕ್ಕೂಟ ಏನಿದೆಯಲ್ಲ, ಇದು ಎಲ್ಲಾ ನಾಟಕ ಮಂಡಳಿಗಳನ್ನ ಬಿಟ್ಟು ಸ್ವಾಭಿಮಾನದ ಚಳುವಳಿಯನ್ನು ಕಟ್ಟತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು, ಈ ಹೋರಾಟಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಜೈವಿ ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.